ನಾನೇ ಜಲ್ಜನ್ ಮನೆಗೆ ಹೋಗಿ ಬರಲೆ. ಮನೆಗಿನ್ನ ಎಷ್ಟೊಂದು ಖಾರ ಅದ. ಮತ್ತೆ ಅತ್ತಿ ಮೆಣ್ಸಿಕಾಯಿ ತಕೊಂಡು ಕುಂತಾರ. ಮೆಣ್ಸಿಕಾಯಿನೂ ಕಡಿಲತ್ತಿಲ್ಲ, ಸುಮ್ಮ ಕುಂತು ಬಿಟ್ಟಾರ. ಈಕಿ ಪ್ರಮೀಳ ಇನ್ನೂ ರೂಮ್ ಬಿಟ್ಟೆ ಬರಲ್ಲ ಹೋಗ್ಯಾಳ. ಈ ಅತ್ತಿಗೆ ಹೋಗಿ ಮಾತಾಡ್ರಿ ಅಂತಂದ್ರೆ ಇವರು ಮಾತಾಡೋಕ್ಕೆ ತಯಾರಿಲ್ಲ. ಏನು ಮಾಡಬೇಕು? ಎತ್ತ ಕಡೆಗೆ ಬಡದಾಡ್ಲಪ್ಪ ನಾನು. ಅತ್ತಿ, ಪೂಜಾ ಹೇಳವ ಏನು? ಅತ್ತಿ ಮೆಣ್ಸಿಕಾಯಿ ತಕೊಂಡು ಕುಂತೀರಿ? ಇನ್ನೂ ಎಷ್ಟೊಂದು ಖಾರ ಅದ, ಮತ್ತು ಮೆಣ್ಸಿಕಾಯಿ ತಕೊಂಡು ಕುಂತೀರಿ? ಖಾರ ಎಲ್ಲ ಅದ, ನಾನು ಸುಮ್ಮ ಕುಂತು ಏನು ಮಾಡಲಿ, ಜರ ಬೇಸರ ಹೊಂಟಿತಾ, ಅದಕ್ಕೆ ಇವು ಇಷ್ಟು ತುಂಬ ತೆಗೆದ್ರೆ ಆಯ್ತು ಅಂಥೇಳಿ ತಕೊಂಡು ಕುಂತೀನಿ. ಇರಲಿ ತಗೋ, ಏನು ಮಾಡ್ತಿ, ನನಗೂ ಯಾಕೋ ಬೇಸರ ಆಗ್ಬಿಟ್ಟದ. ಮನೆಗೇನು ಕೆಲಸನೂ ಇಟ್ಟಿಲ್ಲವ, ನೀ ಎಲ್ಲ ಮಾಡಿಬಿಟ್ಟಿದಿ. ಅದಕ್ಕೆ ಇದು ಒಂದೇ ಖಾಲಿ ಇತ್ತು ನೋಡು, ಅದಕ್ಕೆ ತಕೊಂಡು ಕುಂತೀನಿ. ಇರಲಿ ತಗೋ, ಈಗ ಆತ ಇವೇಟು. ನೀವು ಸರ್ರಿ ಅತ್ತಿ, ನಾ ಅದಿಷ್ಟು ತುಂಬ ತೆಗಿತೀನಂತ. ಇದು ಅತ್ತಿ ಪ್ರಮೀಳ ಊಟನೇ ಮಾಡಿಲ್ರಿ ಮಧ್ಯಾಹ್ನಕ್ಕೆ. ಅದಕ್ಕೆ ನೀವು ಮಾತಾಡಂತ ಹೇಳ್ದ, ನೀವು ಮಾತಾಡಿಸ್ಲಿಲ್ಲ. ಮತ್ತು ಹೋಗ್ರಿ ಅತ್ತಿ, ನೀವು ಆಕಿನ ಕೂಡ ಮಾತಾಡ್ರಿ, ನಾ ಇದು ಎಲ್ಲ ತುಂಬ ತೆಗಿತೀನಿ, ನೀವು ಹೋಗ್ರಿ. ಏನು ಭಾಳ ಕೆಲಸ ಅವ, ಏನು ದೊಡ್ಡದು ಕೆಲಸ ಅದ, ಒಂದು ತಟಕ್ಕದ ಈಗ ಅಥವಾ ಏನು ಒಂದು ಅರ್ಧ ಗಂಟೆದಾಗ ಮುಗಿಸ್ಬಿಡ್ತೀನಿ. ಮನೆಯಂದು ಏನು ಹಚ್ಚಲ್ಲ ಕೆಲಸ. ಮತ್ತು ಇದಿಟ್ಟು ಮಾಡಬೇಡ ಅಂತಂದರೆ ಹೆಂಗೆ ಪೂಜಾ? ನಾ ಎಲ್ಲ ಮಾಡ್ತೀನಂತ. ಈಗೇನು ಪ್ರಮೀಳಾಗ ಮಾತಾಡ್ಬೇಕಲ್ಲ, ಆಯ್ತು ತಗೋ ಮಾತಾಡ್ತೀನಿ. ನಾ ಹೆತ್ತಿದ ಮಗಳು ಈಗ ತಪ್ಪರ ಮಾಡಲೆಕ್ಕ, ಶರೀರ ಮಾಡಲೆಕ್ಕ, ಮತ್ತು ತಪ್ಪಿದಲ್ಲವ ನಾವೇ ಬುದ್ಧಿ ಹೇಳಬೇಕಲ್ಲ, ಮತ್ತು ಹೆತ್ತಿದ ತಪ್ಪಿಗೆ. ಅದಕ್ಕೆ ಮಾತಾಡ್ತೀನಿ ತಗೋ, ನೀ ಏನು ವಿಚಾರ ಮಾಡಬೇಡ. ನೀ ಮಾಡ್ಕೊತ ಕೂಡ್ಬೇಡಿದೆಲ್ಲ, ನಾ ಎಲ್ಲ ಮಾಡ್ತೀನಂತ. ನೀ ತುಂಬೋದು ತೆಗಿಬೇಡ ಏನು. ನೀವು ಮಾತಾಡ್ತೀನಿ ಅಂದ್ರಲ್ಲ ಅಷ್ಟೇ ಸಾಕತ್ತಿ, ಸಮಾಧಾನ ಇತ್ತು. ಸಣ್ಣ ಕದಳ ಹಾಗೆ ಸಿಟ್ಟೊಂದು ಹೆಚ್ಚಿಗೆದ, ಏನು ಮಾಡ್ಬೇಕ್ರಿ, ನಾವೇ ಅವ್ರಿಸ್ಕೊಂಡು ಹೋಗ್ಬೇಕಲ್ಲ. ಇರ್ಲಿ ತೋರಿ, ನೀವು ಮಾತಾಡ್ರಿ. ಅತ್ತಿ ಈಗ ಮೆಣಸಿಕಾಯಿ ಏನು ಬ್ಯಾಡ ಬಿಡ್ರಿ, ಈಗೆಲ್ಲ ತೆಗೆದು ಮೇಲೆ ಇಟ್ಟುಬಿಡ್ರಿ, ನೀವೇನು ಮಾಡಬೇಡ್ರಿ, ನಾನು ಮಾಡಲ್ಲ ಅದಕ್ಕೆ. ಏನ್ರಿ ನೀವು ಹೋಗಿ ಮಾತದು ಆಡ್ರಿ. ಇದು ಅತ್ತಿ ಮಾವರು ಬಂದೇ ಇಲ್ಲ, ಒಂದು ಮುಂಜಾನೆ ಹೋಗ್ಯಾರ, ಮಧ್ಯಾಹ್ನ ಊಟಕ್ಕೂ ಬಂದಿಲ್ಲ, ಏನಿಲ್ಲ. ಭಾಳ ಹೊತ್ತಾಗಿಲ್ರಿ ಅತ್ತಿ, ಇಷ್ಟೊತ್ತಿಗೆ ಬರ್ತಿರು. ಹ್ಞೂ, ನಾನು ಎಟ್ಟತ್ತು ದಾರಿ ಕಾಯ್ದ ಬರಲೇ ಇಲ್ಲ. ಆ ಕಡೆ ಚಿಂತೆ ಆಗಿಬಿಟ್ಟಿತ್ತು. ಮತ್ತು ಫೋನ್ ಹಚ್ಚಿರೋರು ಪ್ರಮೀಳಾಗ, ಮತ್ತು ಕೃತಿಕಾ ತಂದು ಕೊಟ್ಟಳು. ಹಿಂಗೆ ಅಜ್ಜ ಫೋನ್ ಮಾಡ್ಯಾರ, ಅಜ್ಜಿ ಮಾತಾಡು ಅಂಥೇಳಿ ಕೊಟ್ಟಿತು. ಅವರು ದೋಸ್ತನ ಕೂಡ ಹೊರಗೆ ಹೋಗ್ಯಾರ. ಒಬ್ಬ ರೊಕ್ಕ ತೊಗೊಂಡು ಓಡಿ ಹೋಗಿನಲ್ಲ ಪೂಜಾ, 20,000 ರೂಪಾಯಿ ಕೊಟ್ಟಿರಲ್ಲ ನಿಮ್ಮ ಮಾವ, ಅದು ಹೆಂಚಿ ಸರಿ ಮಾಡೋ ಸಲಿಂದು. ಅದಕ್ಕೆ ಓಡಿ ಹೋಗಿನು, ಮತ್ತು ಸಿಕ್ಕೇನಂತ. ಅದಕ್ಕೆ ನಾನು ಅಲ್ಲಿಗೆ ಹೋಗಿ ಬರ್ತೀನಿ, ರೊಕ್ಕ ಅದು ತೊಗೊಂಡು ಬರ್ತೀನಿ, ಮತ್ತು ಬಿಟ್ಟರೆ ಅವ ಕೈ ಸಿಗಲ್ಲ, ಹೋಗಿ ಬರ್ತೀನಿ, ಜರ ಹೊತ್ತಾಗ್ತದೆ ಅಂತೇಳಿ ಫೋನಾಗ ಹೇಳಿದ್ರು. ಅದಕ್ಕೆ ಮತ್ತು ಸುಮ್ಮ ಕುಂತೀನಿ ನೋಡು. ಬರಂಗಾರ ಇನ್ನೇನು ಭಾಳ ಹೊತ್ತಾಯ್ತು ಅವ್ರು ಫೋನ್ ಹಚ್ಚಿ. ಹೊಂಟಿರಂತ ಅವಾಗೆ ಅವ್ರು ನಂಗೆ ಫೋನ್ ಹಚ್ಚಾಗೆ, ಹೊಂಟಿದ್ದೇವೆ ಈಗ ಬಿಡ್ಲಾಗತ್ತೀವಿ, ಬರ್ತೀವಿ ಅಂತಂದರು. ಬರ್ತಿರ್ಬೇಕು, ಇನ್ನೇನು ಹೊತ್ತಾಯ್ತು. ಸಿಕ್ಕೇನಂತ್ರಿ? ಚಲೋ ಆಯ್ತು ತಗೋರಿ. ಅದು ಒಂದು ಚಿಂತೆ ಹಚ್ಕೊಂಡು ಬಿಟ್ಟಿರು ಮಾವರು, ಹಿಂಗೆ ರೊಕ್ಕ ಹೋಯ್ತು ಅಂಥೇಳಿ. ಚಲೋ ಆಯ್ತು ತಗೋರಿ. ಸಿಕ್ಕೇನಂತಂದ್ರೆ ಮತ್ತು ರೊಕ್ಕ ಹೊಳಿ ಕೊಡಬೇಕೇ ಆಯ್ತದ, ಮತ್ತು ಬಿಡ್ತಾರೆ ಯಾರು? ಚಲೋ ಆಯ್ತು ತಗೋರಿ ಅತ್ತಿ. ಇದು ಪಡ್ಡಿಗೆ ಹಾಕಿದ ಅಲ್ರಿ ಅತ್ತಿ, ಮುಂಜಾನೆ ನೀವು ಅಷ್ಟಕ್ಕಷ್ಟೇ ನಾಷ್ಟ ಮಾಡಿದ್ರಿ. ಪ್ರಮೀಳನೂ ಮುಂಜಾನೆ ಒಂದು ತಟಕ್ಕೆ ಒಂದು 4 ಪಡ್ಡು ತಿಂದಳು ಅಷ್ಟೇ. ಮತ್ತು ಅದ್ರ ಮೇಲೆ ಇನ್ನೂ ತನಕ ಏನೂ ತಿಂದಿಲ್ಲ, ಏನಿಲ್ಲ. ನಾನು ಹೋಗಿ ಕೇಳ್ಬೇಕಂತಂದ್ರೆ ಮತ್ತು ಏನಾರ ಅಂತಾಳಂಥೇಳಿ ನಾನು ಹೋಗಿ ಕೇಳಿಲ್ರಿ ಅತ್ತಿ. ಆಕಿ ಬಾಗಿಲು ಹಾಕಿದಕ್ಕಿ ಬಾಗಿಲು ಹಾಕ್ಕೊಂಡೆ ಅಳ, ಇನ್ನೂ ತೆಗೆದೇ ಇಲ್ಲ. ಮತ್ತು ನೀವೇ ಒಂದಿಟ್ಟು ಬಿಸಿ ಬಿಸಿ ಪಡ್ಡು ಹಾಕ್ಕೊಡ್ತೀನಂತ, ನೀವೇ ಒಟ್ಟು ತೊಗೊಂಡು ಹೋಗಿ ಕೊಡ್ತೀರೇನ್ರಿ ಅತ್ತಿ? ನಾ ಹಾಕ್ಕೊಡ್ತೀನಂತ. ಆಕಿಂದು ಸಿಟ್ಟಿನ ನಿನಗೆ ಗೊತ್ತಿಲ್ಲ. ಆಕಿಂದೇ ತಪ್ಪಿರಲಿ, ಯಾರದೇ ತಪ್ಪಿರಲಿ, ಒಂದು ಸರಿ ಸಿಟ್ಟು ಮಾಡ್ಕೊಂಡೋಳು ಅಂತಂತಂದ್ರೆ ನಾವು ಏನಾರ ಆಕಿಗೆ ಹೇಳಕ್ಕೆ ಹೋದೆವು ಅಂದ್ರೆ ಇನ್ನೇಟ್ ಹೆಚ್ಚಿಗೆ ಸಿಟ್ಟು ಮಾಡ್ಕೋತಾಳೆ. ಖರೆ ಆಕಿ ತಿಳ್ಕೊಂಬಲ್ಲ. ಈ ಟೈಮಿಗೆ ನಾ ಹೋದಂದ್ರೂ ಆಕಿ ನನ್ನ ಮಾತೇನು ಕೇಳೋಕ್ಕಲ್ಲ ಬಿಡು. ಈಗೇನು ಹೊತ್ತೆ ಹೋಗ್ಯದಲ್ಲ ಬಿಡು, ಈಗೇನು ಹೋಗಲ್ಲ ಬಿಡಲ್ಲ. ಇನ್ನು ಗಂಡಗದು ಹೇಳಲ್ದೆ ಅದೇ ಹೆಂಗೆ ಹೋಗ್ತಾಳಾಕಿ ಮನೆ ಬಿಟ್ಟು, ಏನು ಹೋಗಲ್ಲ ಬಿಡಲ್ಲ. ಸಂಜೆಗೆ ನಾನು ಆಕಿ ಕೂಡಿಸ್ಕೊಂಡು ಸಮಾಧಾನಲಿತ್ತ ಮಾತಾಡ್ತೀನಂತ. ಸಂಜೆ ತನ ಒಂದೆರ ಸಿಟ್ಟರ ಇಳಿದಿರ್ತದೆ. ಈಗ ನಾವು ಹೋದೆವು ಅಂತಂದ್ರೆ ಮತ್ತೆ ಇನ್ನೇಟ್ ಮಾಡ್ತಾಳಕಿ. ಬ್ಯಾಡ ಪೂಜಾ, ಏನು ನೀನೇ ಒಂದಿಟ್ಟು ತೊಗೊಂಡೋಗಿ ಕೊಟ್ಟುಬಿಡು. ಸುಮ್ಮನೆ ಮತ್ತು ನಾ ಹೋಗೋದು ಮತ್ತು ಇನ್ನೇಟ್ ಸಿಟ್ಟಾತಾಳ, ಬೇಡ. ನೀನೇ ಇಟ್ಟು ಒಯ್ದು ಕೊಟ್ಟುಬಿಡು. ಪಲ್ಲೆ ಕೇಳು, ತಿಂತಾಳಿಲ್ಲ, ತಿಂದರೆ ಒಯ್ದು ಕೊಡು. ಇದ್ದಿಲ್ಲ ಅಂತಂದ್ರೆ ಇರಲ್ಲಕ್ಕೆ ಬಿಡು. ಒಂದಿಟ್ಟು ಹಣ್ಣು ಅದು ಏನಾರ ಒಯ್ದು ಕೊಡು, ತಿಂತಾಳೆ ತಾನೇ. ಅವು ಮಕ್ಕಳ ಕೈಯಾಗ ಕೊಟ್ಟು ಕಳ್ಸು, ತಾನೇ ತಿಂತಾಳೆ. ತಿನ್ನಲ್ದೆ ಏನು ಮಾಡ್ತಾಳೆ, ಉಪವಾಸ ಹೆಂಗಿರ್ತಾಳೆ. ಸಂಜೆಗೆ ಮಾತಾಡ್ತೀನಿ, ಈಗ ಬೇಡ. ಈಗ ಮತ್ತು ಸಿಟ್ಟಿನ ಹಳ ಅಂತ ಗೊತ್ತಿದ್ರು ಮತ್ತು ನಾ ಹೋಗಿ ಕೆಣ್ಕೋದು ಬೇಡ. ನಾ ಈಗ ಸಿಟ್ಟಿನಾಗ ಅಕ್ಕಿ ಇರ್ತಾಳೆ, ನಾ ಏಟ್ ಸಮಾಧಾನಲಿಕ್ಕೆ ಮಾತಾಡಿದ್ರು ಆಕೇನು ಕೇಳೋ ಮಗಳಲ್ಲಿ ಬಿಡು, ಬೇಡ. ಏನು ನೀ ಹೋಗಿ ಕೇಳೋದಂತ ಕೇಳು. ಹ್ಞೂ ಅಂದಳು ಅಂದ್ರೆ ಹಾಕ್ಕೊಡು, ಇದ್ದಿಲ್ಲ ಅಂತಂದ್ರೆ ಒಂದಿಟ್ಟು ಹಣ್ಣದು ಒಯ್ದು ಕೊಟ್ಬಿಡು, ತಿಂತಾಳೆ. ನೀ ಹೋಗಿ ಜರ ರೆಸ್ಟ್ ಮಾಡು. ಇಲ್ಲ ನೀ ತಿಂದೇನಿಲ್ಲ, ಏನು ಹಿಂಗೆ ಐತಿ ನಮ್ಮದೇ ನೋಡ್ಕೊತ. ಇಲ್ರಿ ಅತ್ತಿ, ನನಗೇನು ತಿನ್ಬೇಕಂತ ಅನ್ಸವಲ್ದು. ಸಂಜೆಗೆ ನೋಡಮ್ ತಗೋರಿ, ಸಂಜೆಗೆ ಬಿಸಿ ಬಿಸಿ ಪಡ್ಡು ಅದು ಹಾಕಿದ್ರೆ ಆಯಿತು. ಸಂಜೆಗೆ ಚಹಾ ಬಿಸಿ ಪಡ್ಡು ಹಾಕಿ ಕೊಟ್ಟು ಬಿಡ್ತೀನಂತ, ಎಲ್ಲರೂ ತಿನ್ನಮಂತ.
ಅತ್ತಿ ಸೊಸಿ ಏನ್ ಜೋರ್ ಮಾತಾಡ್ಕೊತ ನಿಂತು ಬಿಟ್ಟಿರಿ. ಬಂದ್ರೆ ಇನ್ನೀಗೆ ಪೂಜೆ ಅದೇ ಕೇಳಾಗತ್ತಳು ಮಾವವ್ರು ಮುಂಜಾನೆ ಹೋಗ್ಯಾರ ಅತ್ತಿ ಇನ್ನೂ ಬಂದಿಲ್ಲ ಅಂತ. ಆಕಿ ಗೊತ್ತಿದ್ದಿದ್ದಿಲ್ಲ ನೀವು ಫೋನ್ ಹಚ್ಚಿದ್ದು, ಅದಕ್ಕೆ ಹೇಳ್ಕೊತ ನಿಂತಿದ್ದು ನೋಡ್ರಿ. ಅಷ್ಟ್ರಾಗ ನೀವೇ ಬಂದ್ಬಿಟ್ರಿ. ಅಂದು ಮುಂಜಾನೆ ಹೋಗಿ ಈಗ ಹೊಂಟಿರಿ. ಮತ್ತು ಏನು ಊಟ ಅದು ಮಾಡಿರೋ ಇಲ್ಲೋ, ಪಡ್ ಹಾಕೊಂಡು ಬರ್ತಾ ತಡ್ರಿ ಪೂಜಾ ಬಿಸಿ ಬಿಸಿದು. 4-5ಕ್ಕೆ ಹಾಕ್ಬೇಕಂತ ಅನ್ಕೊಂಡೆವು ಚಾ ಸಂಗಟ. ಮತ್ತು 4-5ಕ್ಕೆ ಯಾಕೆ ಹೀಗೆ ಹಾಕೊಂಡು ಬರ್ತಾಳ. ನೀವು ಮತ್ತು ಕೈಕಾಲು ಮುಖ ತೊಗೊಂಡು ಬರ್ತೀರಿ ನೋಡ್ರಿ ಹಾಗೆ. ಮತ್ತು ನಾಷ್ಟ ಮಾಡೇ ಬಿಡ್ರಿ. ಸೈಕಲ್ ಮಾರಿ ಎಲ್ಲ ತಕೊಂಡೆ ಬಂದ. ನಾ ಅವಾಗೆ ಹೋದ ಒಳಗ. ನೀವು ನೋಡಿಲ್ ಕಾಣಿಸ್ತದ, ಮಾತಿಗೆ ಹತ್ತು ಬಿಟ್ಟಿರಿ. ಮತ್ತೆ ಎಲ್ಲಿ ಗೊತ್ತಾಗ್ಬೇಕು. ಪೂಜಾ ಹಾಕೊಂಡ್ ಬಾವ, ಒಂಚೂರು ಪಡ್ಡು ಹಾಕೊಂಡ್ ಬಾ. ಬಿಸಿ ಬಿಸಿದ್ ನನಗೂ ಭಾಳ ದಿನ ಆಯ್ತು ಪಡ್ಡು ತಿಂದಿಲ್ಲ. ಹಾಕೊಂಡ್ ಬಾ. ಅಲ್ಲಿ ಮಾಡ್ದೇವು ಖರೆ ನಾಷ್ಟ ಹೊರಗ, ಅದು ತಿಂದಂಗಾಗಿಲ್ಲ ಏನಿಲ್ಲ. ಹೊರಗಿಂದ ಏನು ನಮಗೆ ಹೊಟ್ಟೆ ತುಂಬ ತಿಂದಂಗಾಗಲ್ಲ ಏನಿಲ್ಲ. ಹಾಕೊಂಡ್ ಬಾವ. ಹ್ಞೂ ರೀ ಮಾವರೇ, ಆಯ್ತು ಹಾಕೊಂಡು ಬರ್ತೀನಂತ. ಅತ್ತಿ ನೀವು ಮಾವರಿಬ್ಬರು ನಾಷ್ಟ ಮಾಡಿರಿ. ಮತ್ತು ನಾನು ಪ್ರಮಿಳಾ ನಾನು ಇಬ್ಬರು ಸೇರಿ ಮಾಡ್ತೀವಿ ರೀ. ಮಕ್ಕಳಿಗೆ ಅದೆಲ್ಲ ಕರ್ಕೊಂಡು ನೀವು ಹಾಗೆ ಮಾಡಿ ಕೈ ಎತ್ತು ತಕೋರಿ ಅತ್ತಿ. ಅದು ಮೆಣಸಿಗೆ ಎಲ್ಲ ತೆಗೆದು ಮ್ಯಾಲೆ ಇಟ್ಟು ಬಿಡ್ರಿ. ಮತ್ತು ಯಾವ ಥರ ತುಂಬಿ ತೆಗೆದ್ರೆ ಆಯಿತು. ಪೂಜಾ ಒಂದು ಕೆಲಸ ಮಾಡು, ನೀನು ಪ್ರಮಿಳಾ ತಿನ್ನಕ ಆಕಿ ತಿಂತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಆಕಿ ಮಕ್ಕೊಂಡಿರ್ಬೇಕು ಕೋಣೆಗ, ಬಾಗಿಲನ್ನು ಮುಚ್ಚಿತದ. ಈಗ ಹಾಕೊಂಡು ಬಾ, ನಿಮ್ಮ ಮಾವಿಗೆ ಹಾಕೊಂಡು ಬಾ. ಹಾಗೆ ನನಗೆ ನಿನಗೆ ಹಾಕೊಂಡು ಬಾ. ನಮ್ಮ ಮುಖರು ನಾಷ್ಟ ಮಾಡ. ಮತ್ತು ಅವು ಮಕ್ಕಳು ಏನು ಅವಾಗೆ ತಿಂದವ, ಮಕ್ಕೊಂಡಿರ್ಬೇಕು ಅವನು. ಈಗ ಹೋಗಿ ಮತ್ತು ಕರೆಯೋದ್ರಲಿಂತ ಮತ್ತು ಕಡ್ಡಿ ಹೋಗಿ ಗುಡ್ಡ ಮಾಡಿಬಿಡ್ತಾಳಕಿ ಬ್ಯಾಡ ಈಗ. ಇನ್ನು ಈಗ ನಿಮ್ಮ ಮಾವು ಬಂದಾನ, ಮತ್ತು ಪಾಪ ಅವರು ಏನು ತಿಂದಿಲ್ಲ ಏನಿಲ್ಲ. ಸುಮ್ಮನೆ ಮತ್ತು ಜಗಳ ಕಿರಿಕಿರಿ ಬೇಡ. ಹೋಗಿ ನೀ ಹಾಕೊಂಡು ಬಾ, ನಮ್ಮ ಮುಗರು ತಿನ್ನಮಂತ. ಮತ್ತು ಆಮೇಲೆ ಅಕ್ಕಿ ಕೇಳಿದ್ರೆ ಆಯಿತು. ಹಾಕ್ಕೊಡು ಅಂದ್ರೆ ಅದಕ್ಕೆ 5ಕ್ಕೆ ಹಂಗೆ ಇಲ್ಲ 4ಕ್ಕೆ ಹಂಗೆ ಚಾ ಸಂಗಟ ಅದಿಟ್ಟು ಪಡ್ ಮಾಡಿಕೊಡಟಂತ ಏನು. ಹೋಗಿ ನಿಮ್ಮ ಮಾವಗದ ಹಾಕೊಂಡು ಬಾ ಹೋಗಿ. ಹಂಗಂತೀರಿ ಅತ್ತಿ? ಆಯ್ತು ತಗೋರಿ. ಮಾವರೊಂದು ಹೀಗೆ ಬಂದಾರ, ಮತ್ತು ಅವ್ರ ಮುಂದೆ ಬ್ಯಾಡ್ ಬಿಡ್ರಿ. ಆಯ್ತು ತಗೋರಿ ಅತ್ತಿ, ಹಾಕೊಂಡು ಬರ್ತೀನಿ. ಹಾಗೆ ಮಾಡಮ್ ತಗೋರಿ. ಗೌರಿ, ಎಲ್ಲರೂ ಸೇರಿ ನಾಷ್ಟ ಮಾಡ್ತಿದ್ದೆವು. ನೀ ಯಾಕ ಪ್ರಮಿಳಾಗ ಆಮೇಲೆ ಮಾಡ್ಕೊಡು ಅಂತ ಹೇಳ್ದಿ? ಯಾಕ ಮನೆಗೆ ಏನಾಗ್ಯದ? ನಿಂದ್ರಿವ, ಎಟ್ಟತ್ತೈದು ಕುಂತು ಕಾಲ ಬ್ಯಾನಾಗ್ಯವ. ಅಲ್ಲೇ ಮ್ಯಾಲೆ ಬಂದು ಮಾತಾಡ್ತೀನಿ ತಡ್ರಿ. ನೀವು ಹೀಗೆ ಬಂದಿರಿ, ಎಲ್ಲಿ ಮತ್ತು ಜಗಳ ಕಿರಿಕಿರಿ ಯಾಕೆ ಬೇಕಂತೇಳಿ ನಾನು ಹೇಳಿಲ್ಲ ನಿಮ್ಗೆ. ಏನಾಗ್ಯದ ಗೊತ್ತೇನೋ ಇವತ್ತು? ನನಗಂತರೂ ಈ ಜನ್ಮದಾಗ ನಮ್ಮ ಪ್ರಮಿಳಾಗ ಬುದ್ಧಿ ಬರ್ತದನ್ನ ನಂಬಿಕೆನೇ ಹೋಗ್ಬಿಟ್ಟದ ನೋಡು. ಹಂಗೆ ನಂಬಿಕೆ ಕಳ್ಕೊಂಡು ಬಿಟ್ಟಾಳಿಕಿ ನಮ್ಮ ಮಗಳು. ಏನು ಮಾಡಬೇಕು ಈಕಿಗೆ, ಹೆಂಗೆ ಬುದ್ಧಿ ಕಲಿಸ್ಬೇಕನ್ನೋದೇ ನನಗೆ ಚಿಂತೆ ಆಗಿಬಿಟ್ಟದ. ಇವತ್ತು ಜಲ್ಜ ಬಂದಿವ್ರಿ ಮನೆಗೆ. ನಾನು ಜಲ್ಜ ಮಾತಾಡ್ಕೋತ ಕುಂತಿದ್ದೆವು, ಬಂದುಳಿಕಿ. ಏನನ್ಬೇಕು ಜಲ್ಜಾಗ ಇವತ್ತು ಹೆಂಗೆ ಮಾತಾಡೋಳು ಗೊತ್ತೇನು? ಜಲ್ಜಾಗ ಎಷ್ಟು ಕತಿ ಮಾಡಿದಳು ನೋಡು. ಅಷ್ಟೆಲ್ಲ ತಂದೆ ತಪ್ಪಿಟ್ಕೊಂಡು ತಾನೇ ಅಷ್ಟೆಲ್ಲ ಮಾತಾಡಿ ಮತ್ತೇನಂತ ಗೊತ್ತೇನು? ಇನ್ಮೇಲೆ ನಿಮ್ಮ ಮನೆಗೆ ಬರಲ್ಲ ನಾನು, ನಾವೆಲ್ಲ ಹೋಗ್ಬಿಡ್ತೀವಿ ಮನೆ ಬಿಟ್ಟು, ನೀವೇ ಇದ್ದು ಬಿಡ್ರಿ, ನಿಮಗೆ ಮಗಳಕಿನ್ನ ಮಂದಿನೇ ಬೇಕು ಅಂತ ಹೇಳಂದಳು. ಅಂದು ಕ್ವಾಣೆ ಬಾಗಿಲು ಹಾಕೊಂಡಾಕಿ ಇನ್ನತನ ತೆಗ್ದಿಲ್ಲಕಿ. ಪಾಪ ಪೂಜಾನೂ ನಾಷ್ಟ ಮಾಡಿಲ್ಲ ಗೊತ್ತು, ನಾವು ಯಾರು ಮಾಡಲ್ಲ ಹೋಗಿವಿ ಅಂಥೇಳಿ ನಮ್ಮದೇ ಚಿಂತೆ ಕುಂತು ಬಿಟ್ಟ. ಅದಕ್ಕೆ ಮತ್ತೀಗ ಆಕಿ ಕೆಣಕಬೇಕು. ಮತ್ತು ಆಕಿ ಏನು ನಾಷ್ಟ ಮಾಡಲ್ಲ ಬಿಡ್ರಿ ಈಗ ನಮ್ಮ ಮಾತು ಕೇಳಾಕಿ ಅಂದ. ಯಾ ಕಾಲಕ್ಕೆ ನಮ್ಮ ಮಾತು ಕೇಳ್ದ ಕಳ ಈಗ ಕೇಳ್ತಾಳ. ಈಗ ಮಾಡಲ್ಲಕ್ಕಿ ನಾಷ್ಟ. ಆಕಿನ ನೋಡಿ ಮತ್ತು ಈ ಹುಡುಗಿನ ಉಪವಾಸ ಬೀಳ ಭಾಳ ಆಯ್ತು. ಅದಕ್ಕೆ ಯಾಕೆ ಬೇಕಂತ ಹೇಳಿ ತೊಗೊಂಡು ಬಾವ ಮುಗರು ಮಾಡಮ್ಮಿ ನಾಷ್ಟ, ಆಕಿಗೆ ಮತ್ತು ಆಮೇಲೆ ಬೇಕಾದ್ರೆ ಹಾಕ್ಕೊಡಟಿ ಅಂತಂದ. ಅಲ್ಲ, ಮನೆಗೆ ಬಂದವ್ರಿಗೆ ಯಾರ ಹಿಂಗೆ ಮಾಡಿದ್ರೆ ಅವರು ಇನ್ನೊಮ್ಮೆ ನಮ್ಮ ಮನೆಗೆ ಹೆಂಗೆ ಬರ್ತಾರ್ರಿ ಹೇಳ್ರಿ? ಈಗ ಏನು ಮಾಡ್ಬೇಕು ಇದಕ್ಕೆ ನಾನು? ಛೇ, ಇಷ್ಟೆಲ್ಲ ಮಾತಾಡ್ಯಾಳ. ಅಲ್ಲ, ಈ ಹುಡುಗಿಗೇನು ಬುದ್ಧಿ ದಿನಕ್ಕೆ ದಿನ ಕಮ್ಮಿ ಆಗ್ಲಾಗತ್ತದ ಏನು? ಒಂದು ತಿಳಿವಲ್ದು. ನಮ್ಮ ಪ್ರಮಿಳಾ ಮೊದಲು ಹಿಂಗೆ ಇದ್ದಿದ್ದಿಲ್ಲ. ದೊಡ್ಡವ್ರ ಸಂಗಟ ನಯ ವಿನಯ ಅಂಥೇಳಿ ನಡ್ಕೋತಿಳು. ಈಗೆಲ್ಲ ಮರೆತು ಹಿಂಗ್ಯಾಕೆ ಮಾಡ್ಲಾಗತ್ತಾಳಿಕಿ? ಏನಾಗ್ಯದಕ್ಕೀಗ ಅಂತ ಅನ್ನೋದೇ ಗೊತ್ತಾಗಲ್ದು ನನಗಂತರೂ. ಅಲ್ಲ, ದೊಡ್ಡವ್ರ ಹಿಂಗೆಲ್ಲ ಅನ್ಬಾರ್ದು ಅಂತಲೂ ಗೊತ್ತಾಗಲ್ಲ. ಏನಾರ ಆಕಿಗೆ ಬೇಜಾರಾಗಿತ್ತಂದ್ರೆ ಜಾಗದಂದು ಎದ್ದು ಹೋಗ್ಬೇಕಿತ್ತು. ಅದು ಬಿಟ್ಟು ಜಲ್ಜಾಗಿ ಇಷ್ಟೆಲ್ಲ ಮಾತಾಡೋದು ಏನಿತ್ತಿಕ್ಕಿಗೆ? ತಡಿ, ಆಕಿಗೆ ಕರೆದು ಹೀಗೆ ಕೇಳ್ತೀನಿ. ಹೋಗಿ ಆ ಜಲ್ಜಾಗ ತಪ್ಪಾಯ್ತು ಅಂತ ಹೇಳಿ ಕೇಳತನ ಬಿಡಲ್ಲ ನಾನು. ಕರಿತೀನಿ ನಿಂದ್ರು. ರೀ ಜರ ಒಂಚೂರು ಸುಮ್ಮನೆ ಇರ್ತೀರೇನು? ಈಗೇಕಿ ಏನು ಅನ್ನಲ್ದೆ ಕಡ್ಡಿ ಗುಡ್ಡ ಮಾಡ್ಕೊಂಡು ಕೂತು ಬಿಟ್ಟಾಳ. ಮುಂಜಾನೆ ಹಿಡಿದು ಬಾಗಿಲು ತೆಗ್ದಿಲ್ಲಕಿ. ಮತ್ತೀಗ ನೀವು ಅನ್ನೋದು ಒಂದೇ ಸಾಕಾಕಿಗೆ ಮಕ್ಕಳಿಗೆ ಕರ್ಕೊಂಡು ಹೀಗೆ ಹೋಗ್ಬಿಡಂಗಳ. ಮತ್ತು ಸುಮ್ಮನೆ ಆಗಬೇಕು, ಜರ ಸುಮ್ಮಿರ್ರಿ. ನನಗೆ ಎಷ್ಟು ಬೇಜಾರಾಗ್ಲಾಗತ್ತದ ಈ ಜಲ್ಜಾಗ ಹಂಗೆಲ್ಲ ಅಂದಿದ್ ನೋಡಿ. ಇನ್ನು ಅಕ್ಕಿಗೆ ಎಷ್ಟು ಆಗ್ಲಕ್ಕಿಲ್ಲ? ನೀ ಮತ್ತು ಮನೆಗೆ ಹೋಗಿ ಮಾತದ ಆಡ್ಬೇಕಿಲ್ಲ. ಹಿಂಗೆಲ್ಲ ಅನ್ಕೋಬೇಡ, ಏನೋ ಹಿಂಗೆ ಬೇಜಾರು ಮಾಡ್ಕೋಬೇಡ ಅಂತ ಹೇಳಿ ಹೋಗಿ ನೀರ ಸ್ವಲ್ಪ ಸಮಾಧಾನ ಮಾಡಿ ಬರ್ಬೇಕಿಲ್ಲ. ಹೋಗಿದ್ದೇನಿಲ್ಲ? ಇಲ್ರಿ, ಎಲ್ಲಿಂದ ಹೋಲಿ. ಆಕಿ ಮೊದಲೇ ಬೇಜಾರು ಮಾಡ್ಕೊಂಡು ಕುಂತಿರ್ತಾಳ. ಮತ್ತು ನಾನು ಹೋಗಿ ಮತ್ತಿಟ್ಟಕಿಗೆ ನೆನಪು ಕೊಟ್ಟಂಗೆ ಆಗ್ತದ. ಇರಲಿ, ಇವತ್ತೊಂದು ದಿನ ಬಿಡಾಮಿ, ನಾಳೆಗದು ಹೋಗಿ ಬರ್ತೀನಿ. ಮತ್ತೇನು ಮಾಡ್ತೀರಿ? ಹಂಗೆ ಮಾಡಿ. ಇವತ್ತೇನು ಬ್ಯಾಡ್ ಬಿಡು. ನಾಳೆಗೆ ಒಂಚೂರು ಸಮಾಧಾನ ಆಗಿರ್ತಾಳ. ನಾಳೆಗೆ ಹೋಗಿ ಮಾತಾಡು.
ಯಾಕಂದ್ರೆ ತಪ್ಪು ನಮ್ಮ ಕಡೆಗೆ ಆದಾಗ ನಾವು ಹೋಗಿ ಮಾತಾಡ್ಲೇಬೇಕಾಗ್ತದ. ಬಿಟ್ಟರಕಿ ಇನ್ಮೇಲೆ ಯಾವತ್ತೂ ನಮ್ಮ ಮನೆಗೆ ಬರಲ್ಲ. ಗೊತ್ತೇ ನಮ್ಗೆ ಎಷ್ಟು ಸಹಾಯ ಮಾಡ್ಯಾಳ, ಎಷ್ಟು ನಮ್ಮ ಕಷ್ಟಕ್ಕೆ ಆಗ್ಯಾಳ ಅಂತ ನಮಗೆ ಗೊತ್ತು. ಈಕಿಗೇನು ಗೊತ್ತು, ಈಗ ಬಂದು ಮಾತಾಡ್ತಾಳ. ಹೋತಿನಂತಂದ್ರೆ ಹೋಗ್ಬಿಡಲ್ಲ ಯಾಕಂತಂದ್ರೆ ಪೂಜಾಗ್ನು ಹಂಗೆ ಮನ್ಸಿಗೆ ಬೇಜಾರಾಗಂಗೆ ನಡ್ಕೋತಿರ್ತಾಳ. ಈಕಿ ಇದ್ದರ ಯಾರಿಗೆ ಯಾರ ಸಂಕಟ ಚಂದ ಅದಾಳ ಅಂತ ಹೇಳಿ ಈಕಿಗೆ ಈ ಮನೆಗೆ ಉಳಿಸ್ಕೊಂಬಮ್ಮಿ. ಇರ್ಲಿ ಬಿಡು, ಹೋತಿನಂದ್ರೆ ಹೋಗಲ್ಲ ನಾನಂತರೂ ತಡೆಯಲ್ಲ, ನೀನು ತಡಿಲಕ್ಕೆ ಹೋಗ್ಬೇಡ ಗೌರಿ. ಏನು ಅಲ್ರಿ ಹಿಂಗಂದ್ರೆ ಹೆಂಗ್ರಿ? ಎಷ್ಟೇ ಆಗಲಿ ಆಕಿ ನಮ್ಮ ಮಗಳು. ಈಗ ಹೋದಳು ಅಂತಂದ್ರೆ ಆಕಿ ಯಾವತ್ತೂ ಕಾಲಿಡಲ್ರಿ. ನನಗೆ ಪೂಜಾ ಅದೇ ಅಂತಂದಳು, ತಿಳಿಸಿ ಹೇಳಿದಳು, ಅತ್ತಿ ಹಿಂಗೆ ಮಾಡಬೇಡ್ರಿ, ಇದೊಂದು ಸರಿ ನನ್ನ ಸಲಿಂದ ನೀವು ಆಕಿಗೆ ಹೋಗಿ ಮಾತಾಡಿ ಉಳಿಸ್ಕೊರಿ ಅತ್ತಿ, ಹೋಗ್ಲಕ್ಕೆ ಬಿಡಬೇಡ್ರಿ ಮನೆ ಬಿಟ್ಟು. ನನಗೆ ಎಲ್ಲರ ಸಂಗಟ ಎಲ್ಲರೂ ಮನೆ ತುಂಬ ಇದ್ರಿ ಚಲೋ ಅನ್ನಿಸ್ತದ್ರಿ ಅಂತ ಪೂಜಾ ಭಾಳ ಕೇಳ್ಕೊಂಡೋಡ್ರಿ. ಅದಕ್ಕೆ ಹುಡುಗಿನೂ ಬೇಜಾರು ಮಾಡ್ಕೊಳಗತ್ತಿಳು, ಮನೆ ಬಿಟ್ಟು ಹೋತಾಳ ಅಂಥೇಳಿ ಅನ್ನೋದು. ಅದಕ್ಕೆ ಸುಮ್ಮ ಬೇಡ ಅಂಥೇಳಿ ನಾನು ಪೂಜಾನ ಮಾರಿ ನೋಡಿ ಮಾತಾಡಬೇಕು, ಆಯ್ತು ತಗೋವ ಮಾತಾಡ್ತೀನಿ ಅಂಥೇಳಿ ಅಂದಿನಿ. ಮತ್ತು ಸಂಜೆಗೆ ಹಂಗೆ ಹೋಗಿ ಜರ ಸಮಾಧಾನ ಮಾಡ್ತೀನಿ. ಸುಮ್ಮನೆ ಯಾಕೆ ಬೇಡ, ಆಕಿ ಬುದ್ಧಿ ಇಲ್ಲದೆ ಮಾಡ್ತಾಳಂದ್ರೆ ನಾವು ಹಂಗೆ ಹೋಗ್ಲಕ್ಕೆ ಬಿಡೋದು ಚಲೋ ಅನ್ಸಲ್ಲ. ಇರ್ಲಿ ಮತ್ತು ನೋಡಮ್ ತೋರಿ, ನೀವೇನು ಅನ್ಬೇಡ್ರಿ, ನಾನೇ ಹೋಗಿ ಮಾತಾಡ್ತೀನಿ. ಅಂದ್ರೂ ಇದು ಯಾಕೋ ಭಾಳ ಅತಿ ಆಯ್ತು ಬಿಡು. ಈಗ ಸಣ್ಣವ್ರ ಒಂದೆರಡು ಹೊಡೆದು ಬುದ್ಧಿ ಹೇಳ್ಬೇಕಂತಂದ್ರ ಅವರಿಗೆ ಅವರೇ ಮಕ್ಕಳಿಗೆ ಬುದ್ಧಿ ಹೇಳಂಗೆ ಆಗ್ಬಿಟ್ಟಾರ. ಅಂಥದ್ರಾಗ ಇನ್ನೂ ಬುದ್ಧಿ ಹೇಳಿಸ್ಕೊತಾಳಂತಂದ್ರೆ ಈಕಿಗೆ ಏನು ಹೇಳೋದು? ಅತ್ತೀರಿ ಈಗ ರೀ ಮಾವರಿಗೆ ಕೊಡ್ರಿ. ನಿಮಗೆ ಹಾಕಿಟ್ಟೀನಿ ರೀ ಅತ್ತಿ, ತೊಗೊಂಡು ಬರ್ತೀನಿ ರೀ. ನಿನಗೂ ಹಾಕೊಂಡು ಬಂದರೆ ನನಗೆ ಹಾಕೊಂಡು ಬಾ, ಇಟ್ಟಿಲ್ಲ ಅಂತಂದ್ರೆ ಬೇಡ ಏನು ಅತ್ತಿ. ಇಲ್ಲ ಇಬ್ಬರಿಗೆ ಹಾಕಿ ಇಟ್ಟೀನಿ ರೀ, ತೊಗೊಂಡು ಬರ್ತೀನಿ ನಾನು ರೀ. ಹ್ಞೂ ಆಯ್ತು ತಗೋ. ಏನು ರೀ ಈಗ ತಗೋರಿ, ಮಾಡ್ರಿ ನೀವು ನಾಷ್ಟ ಮಾಡ್ರಿ, ಅದೆಲ್ಲ ಚಿಂತೆ ಬಿಡ್ರಿ, ಅದೆಲ್ಲ ಇದ್ದಿದೆ. ತಗೋರಿ ನಾಷ್ಟ ಮಾಡ್ರಿ. ಏನು ರೀ ನಾಷ್ಟ ಮಾಡ್ರಿ, ಹೆಂಗೆ ಮುಂದೆ ಇಟ್ಕೊಂಡು ಕೂತ್ರಿ? ಇಲ್ಲ ಎಲ್ಲರೂ ಒಟ್ಟಿಗೆ ಮಾಡಮ್ ತಗೋ. ಪೂಜೆ ಹಾಕೊಂಡು ಬರಲಿ, ನಿನಗ ಮತ್ತು ಆಕಿಗೆ ಎಲ್ಲರೂ ಸೇರೆ ಮಾಡಿದ್ರಾಯ್ತು. ಈಗ ರೀ ಅತ್ತಿ ನೀವು ತಗೋರಿ, ನನಗೆ ತೊಗೊಂಡು ಬರ್ತೀನಿ ತಗೋರಿ. ರೀ ನಾವಿಬ್ರು ಮ್ಯಾಲ ಕುಂತಿ ಪಾಪ ಪೂಜೆ ಕೆಳಗೆ ಕೂಡಿಸ್ದಂಗೆ ಆಯ್ತು ನೋಡು. ಆಚೆಗಡೆ ಅಲ್ಲಿ ಒಳಗೆ ಕುಂತು ಊಟ ಮಾಡಿದ್ರು ಬರ್ತಿತ್ತು ಎಲ್ಲರೂ ಒಟ್ಟಿಗೆ. ಇದೇನು ನಾವು ಮ್ಯಾಲ ಕುಂತಿ ಸೊಸಿ ಕೆಳಗೆ ಕೂಡ್ಸೋದೇನು? ನನ್ನ ಬುದ್ಧಿಗಿಟ್ಟು ನಂದು ತಲೆಗೆ ಬರಲಿಲ್ಲವ ಪೂಜಾ. ನಾನು ಹಾಗೆ ಮಾತಾಡ್ಕೋತ ಕುಂತ್ಬಿಟ್ಟಿವಲ್ಲ, ಇಲ್ಲೇ ತಿಂದರಾಯ್ತು ಅಂಥೇಳಿ ಹಿಂಗೆ ಅನ್ಕೊಂಡ. ನೀನು ಆ ಕಡೆ ಹೋಗಮ್ಮೇನು ಸುಮ್ಮ ಎಲ್ಲರೂ ಕುಂತು ಊಟ ಮಾಡಿದ್ರೆ ಬರ್ತಿತ್ತು. ಸುಮ್ಮನೆ ನನಗೂ ಸರಿ ಅನ್ಸಲ್ಲವ ಹಿಂಗೆ ನಿನ್ನ ಕೆಳಗೆ ಕೂಡಿಸಿ ನಾವು ಮೇಲೆ ಕುಂತು ತಿನ್ನೋದು ಬೇಡ. ಆ ಕಡೆ ಹೋಗಂಬ ನಡಿ, ಅಲ್ಲಿ ಒಳಗೆ ಕೊನೆ ಕುಂತು ಊಟ ಮಾಡಿದ್ರೆ ಆಯ್ತು ಎಲ್ಲರೂ. ಅತ್ತಿ ಮಾವ ನೀವ್ಯಾಕೆ ಹಿಂಗೆ ಅನ್ಕೊಳಗತ್ತೀರಿ? ಹಾಗೇನಿಲ್ಲ, ಈಗ ಊಟ ಕುಂತಿ ಜಾಗ ಹಂಗೆ ಬಿಟ್ಟು ಹೇಳ್ಬಾರ್ದ್ರಿ. ಇಲ್ಲೇ ಕೂಡ್ತೀನಿ ತಗೋರಿ. ನನಗೆ ಕೆಳಗೆ ಕುಂತು ಊಟ ಮಾಡಿದ್ರೆ ಸಮಾಧಾನ ಆಗ್ತದ. ನೀವು ಕೂಡ್ರಿ, ಮ್ಯಾಲೆ ಕೂತು ಊಟ ಮಾಡ್ರಿ, ನನಗೆ ಅದೇ ಖುಷಿ. ಅತ್ತಿ ಮಾವ ಜೋಡಿಲೇ ಊಟ ಮಾಡ್ತಾರಲ್ಲ, ಅದು ನೋಡೋದೇ ಒಂದು ನನ್ನ ಕಣ್ಣಿಗೆ ಹಬ್ಬ ಇದ್ದಂಗೆ. ನೀವು ಊಟ ಮಾಡಿರಿ, ಹಾಗೆ ಏನು ಅನ್ಕೋಬೇಡ್ರಿ. ಮಾಡಿರಿ, ಬಿಸಿ ಹೋಯ್ತಂದ್ರೆ ಮತ್ತದು ತಿನ್ನೋಕ್ಕಾಗಲ್ಲ. ಹೀಗೆ ಬಿಸಿ ಬಿಸಿ ಅವ, ಬರ್ರಿ ನಾಷ್ಟ ಮಾಡ, ಮತ್ತು ಹಾಗೆಲ್ಲ ಏನು ಅನ್ಕೋಬೇಡ್ರಿ. ಪೂಜಾಗೆ ಇದ್ದಿದ್ದಷ್ಟು ತಿಳುವಳಿಕೆದಾಗ ಚಾರಣೆ ಭಾಗನೂ ನನ್ನ ಮಗಳಿಗೆ ಇಲ್ಲಿ ನೋಡು. ತಗೋ ಪೂಜಾ, ನೀ ಇಷ್ಟು ಹೇಳತ್ತಿದ್ದಂತಂದ್ರೆ ಆಯಿತು. ಮಾಡು ನಾಷ್ಟ ಮಾಡು ನೀನು. ನೀವೆಲ್ಲರೂ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ದಯವಿಟ್ಟು ಕತೆಗೊಂದು ಲೈಕ್ ಕೊಡ್ರಿ. ಹಾಗೆ ಪಡ್ ಯಾರ್ಯಾರಿಗೆ ಇಷ್ಟ ಅಂಥೇಳಿ ಕಮೆಂಟ್ ಮಾಡೋದು ಮರಿಬೇಡ್ರಿ. ನನಗಂತೂ ಪಡ್ ಅಂದ್ರೆ ಭಾಳ ಇಷ್ಟ ರೀ, ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ನೀವು ಕಮೆಂಟ್ ಮಾಡೋದು ಮರಿಬೇಡ್ರಿ, ನಿಮ್ಗೆ ಯಾರ್ಯಾರಿಗೆ ಇಷ್ಟ ಪಡ್ ಅಂಥೇಳಿ ಕಮೆಂಟ್ ಮಾಡಿರಿ. ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ದಯವಿಟ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ನೋಡಿರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.